ಹಲೋ ಗೆಳೆಯರೇ, ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸರ ಕುರಿತು ಒಂದು ಆಡಿಯೋ ಬುಕ್ ಅನ್ನು ರಚನೆ ಮಾಡಿದ್ದೇವೆ. ಈ ಆಡಿಯೋ ಬುಕ್ ಅನ್ನು ಕರ್ನಾಟಕದ ಮೂಲೆ ಮೂಲೆಗೆ ತಲುಪಿಸಬೇಕು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಚಿಂತನೆಗಳು ಎಲ್ಲೆಡೆ ಹರಡಬೇಕು. ಹಾಗಾಗಿ ಪ್ರತಿಯೊಬ್ಬರೂ ಈ ಆಡಿಯೋ ಬುಕ್ ಅನ್ನು ಶೇರ್ ಮಾಡಬೇಕು. ನೇತಾಜಿ ಹೇಳಿದರು, ಅನ್ಯಾಯ ಮತ್ತು ಅಸತ್ಯದೊಂದಿಗೆ ರಾಜಿ ಮಾಡಿಕೊಳ್ಳುವುದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿಲ್ಲ. ಹೀಗೆ ಹೇಳುವ ಮೂಲಕ ಅವರು ರಾಜಿರಹಿತ ಹೋರಾಟದ ಪಂಥಕ್ಕೆ ಸೇರಿದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಂದು ಅನ್ಯಾಯ ಅಸತ್ಯದೊಂದಿಗೆ ರಾಜಿ ಮಾಡಿಕೊಳ್ಳಲಿಲ್ಲ. ಕೊನೆಯವರೆಗೆ ತಾನು ಅಂದುಕೊಂಡುದನ್ನು ನಡೆಸಿ ತೋರಿಸಿದರು. ನೇತಾಜಿ ಒಮ್ಮೆ ಹೇಳಿದರು, ನಾನು ಲಕ್ಷಾಂತರ ಭಾರತೀಯರೊಟ್ಟಿಗೆ ನಿಲ್ಲುತ್ತೇನೆ ಹಾಗೂ ಅವರ ವಿಮುಕ್ತಿಗಾಗಿ ನನ್ನ ಜೀವವನ್ನೇ ಕೊಡುತ್ತೇನೆ. ಸತ್ಯಕ್ಕೇನಾದರೂ ಬೆಲೆ ಇದ್ದಲ್ಲಿ ಈ ದೇಶದ ಜನತೆ ಒಂದು ದಿನ ನನ್ನ ಹೃದಯದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ವರ್ಷವೂ ಸಹ ಜನವರಿ 23 ಅವರ ಜನ್ಮದಿನ. ಭಾರತದ ಜನರು ನಿಜವಾಗಿಯೂ ಅವರ ಹೃದಯದ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆಯೇ? ಅವರಿಗೆ ಸತ್ಯದ ಬೆಲೆಯನ್ನು ಅರಿಯಲಾಗಿದೆಯೇ? ಭಾರತ ಬ್ರಿಟಿಷರ ಆಳ್ವಿಕೆಯಡಿಯಲ್ಲಿ ಇದ್ದಾಗ ಜನವರಿ 23 ಎಷ್ಟೊಂದು ಉದ್ವೇಗ, ಪ್ರೇಮ, ಗೌರವವನ್ನು ಉಂಟು ಮಾಡುತ್ತಿತ್ತು. ಎಷ್ಟೋ ಯುವಕರು ಸುಭಾಷ್ ಚಂದ್ರರಾಗುವ ಕನಸು ಕಾಣುತ್ತಿದ್ದರು. ಆದರೆ ಇಂದು ಸ್ವತಂತ್ರ ಭಾರತದಲ್ಲಿ ಎಷ್ಟು ಜನರಿಗೆ ಅವರ ನೆನಪು ಇದೆ? ಇದು ಈ ದೇಶ ಕಾಣುತ್ತಿರುವ ಅಭಿವೃದ್ಧಿಯೇ? ಮತ್ತೊಬ್ಬ ಕ್ರಾಂತಿಕಾರಿ ಭೀಮ್ ಘೋಷರಿಗೆ ಅವರು 1930ರಲ್ಲಿ ಹೀಗೆ ಬರೆದರು, ಇಲ್ಲಿಯವರೆಗೆ ನಾವು ಸ್ವತಂತ್ರ ಎಂದರೆ ರಾಜಕೀಯ ಸ್ವತಂತ್ರ ಎಂದು ಮಾತ್ರ ತಿಳಿದಿದ್ದೆವು. ಆದರೆ ಈಗ ನಾವು ಜನರನ್ನು ಬರೀ ರಾಜಕೀಯ ಕಬಂಧ ಬಾಹುಗಳಿಂದ ಸ್ವತಂತ್ರಗೊಳಿಸುತ್ತೇವೆ ಮಾತ್ರವಲ್ಲ, ಎಲ್ಲಾ ತರದ ಕಬಂಧ ಬಾಹುಗಳಿಂದ ಬಿಡಿಸುತ್ತೇವೆ ಎಂದು ಘೋಷಿಸಲೇಬೇಕು. ಸ್ವತಂತ್ರ ಹೋರಾಟದ ಗುರಿ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಈ 3 ದಬ್ಬಾಳಿಕೆಗಳಿಂದ ವಿಮುಕ್ತಿ ಪಡೆಯುವುದೇ ಆಗಿದೆ. 1988ರ ರಾಜಶಾಹಿ ಜನಸಭೆಯಲ್ಲಿನ ಭಾಷಣದಲ್ಲಿ ಅವರು ಹೀಗೆ ಹೇಳಿದರು, ಬಹುಸಂಖ್ಯಾತ ಹಿಂದೂ ಜನರ ಕಾರಣದಿಂದ ಭಾರತದಲ್ಲಿ ನಾವು ಹಿಂದೂ ರಾಜ್ಯದ ಧ್ವನಿಯನ್ನು ಕೇಳುತ್ತಿದ್ದೇವೆ. ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾದ್ದರಿಂದ ಹಿಂದೂ ರಾಷ್ಟ್ರದ ಕೂಗೆದ್ದಿದೆ. ಇವೆಲ್ಲ ನಿಷ್ಪ್ರಯೋಜಕ ಚಿಂತನೆಗಳು. ಕುಮಿಲಾದ ಭಾಷಣದಲ್ಲಿ 1938ರಲ್ಲಿ ಹೀಗೆ ಹೇಳಿದರು, ಹಿಂದೂ ಮತ್ತು ಮುಸ್ಲಿಮರ ಹಿತಾಸಕ್ತಿಗಳು ಬೇರೆ ಬೇರೆ ಎನ್ನುವುದಕ್ಕಿಂತ ದೊಡ್ಡ ಸುಳ್ಳು ಮತ್ತೊಂದಿಲ್ಲ. ಹಿಂದೂ ಮತ್ತು ಮುಸ್ಲಿಮರ ಹಿತಾಸಕ್ತಿ ಒಂದೇ ಅಲ್ಲ ಎನ್ನುವವರು ಸತ್ಯ ಹೇಳುತ್ತಿಲ್ಲ. ಹಸಿವು, ನಿರುದ್ಯೋಗ, ಅನಕ್ಷರತೆ ಇವೇ ಮೂಲಭೂತ ಸಮಸ್ಯೆಗಳು. ಹಾಗೂ ಸಮಸ್ಯೆಗಳನ್ನು ಕುರಿತಂತೆ ಹಿಂದೂ ಮತ್ತು ಮುಸ್ಲಿಮರ ಹಿತಾಸಕ್ತಿ ಒಂದೇ ಆಗಿದೆ. ಕುಸ್ತಿಯ ಭಾಷಣದಲ್ಲಿ 1928ರಲ್ಲಿ ನೇತಾಜಿ ಒಂದು ಭಾಷಣ ಮಾಡುತ್ತಾ ಹೇಳಿದರು, ಹಿಂದೂ ಮಹಾಸಭಾ ಕೈಯಲ್ಲಿ ತ್ರಿಶೂಲ ಹಿಡಿದ ಸನ್ಯಾಸಿ ಮತ್ತು ಸನ್ಯಾಸಿಯರನ್ನು ಮತ ಬೇಡಲು ಕಳುಹಿಸುತ್ತಿದೆ. ತ್ರಿಶೂಲ ಮತ್ತು ಕೇಸರಿ ವರ್ಣ ಕಾಣುತ್ತಲೇ ಹಿಂದೂಗಳು ಹಿಂದೂ ಮುಂದು ನೋಡದೆ ಅವರಿಗೆ ತಲೆ ಬಗ್ಗಿಸುತ್ತಾರೆ. ಹೀಗೆ ಧರ್ಮವನ್ನು ಬೆಳೆಸಿಕೊಂಡು ಹಿಂದೂ ಮಹಾಸಭಾ ರಾಜಕೀಯ ರಂಗ ಪ್ರವೇಶಿಸಿದೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಅದನ್ನು ಕಲುಷಿತಗೊಳಿಸುತ್ತಿದೆ. ಪ್ರತಿಯೊಬ್ಬ ಹಿಂದೂ ಅದನ್ನು ಖಂಡಿಸಲೇಬೇಕು. ಈ ದೇಶದ ಸ್ವತಂತ್ರ ಪ್ರೇಮಿ ಸ್ತ್ರೀ ಪುರುಷರು ಒಟ್ಟಾಗಿ ಗಟ್ಟಿ ಮನಸ್ಸಿನಿಂದ ದೇಶ ಸೇವೆ ಮಾಡಬೇಕೆಂದು ನಾವು ಬಯಸುತ್ತೇವೆ. ರಾಜಕೀಯದಲ್ಲಿ ಧರ್ಮದ ಬೆರೆಸುವಿಕೆಯನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ತೀವ್ರವಾಗಿ ವಿರೋಧಿಸುತ್ತಾ ಹೇಳಿದರು. ಧರ್ಮವನ್ನು ರಾಜಕೀಯದಿಂದ ಸಂಪೂರ್ಣವಾಗಿ ಹೊರಗಿಡಬೇಕು. ಧರ್ಮ ವ್ಯಕ್ತಿಯೊಬ್ಬರ ವೈಯಕ್ತಿಕ ವಿಷಯವಾಗಿರಬೇಕು. ಮಾನವನಾಗಿ ಯಾವೊಬ್ಬ ವ್ಯಕ್ತಿಗೂ ತನ್ನಿಚ್ಛೆಯ ಧರ್ಮವನ್ನು ಅನುಸರಿಸಲು ಸಂಪೂರ್ಣ ಸ್ವತಂತ್ರ ಇರಬೇಕು. ಆದರೆ ರಾಜಕೀಯವು
ಧರ್ಮ ಮತ್ತು ಯಾವುದೇ ಅಲೌಕಿಕ ಪರಿಕಲ್ಪನೆಗಳಿಂದ ನಿರ್ದೇಶಿತವಾಗಕೂಡದು. ಆರ್ಥಿಕ, ರಾಜಕೀಯ ಮತ್ತು ವೈಜ್ಞಾನಿಕ ಚಿಂತನೆಗಳೇ ರಾಜಕೀಯವನ್ನು ನಿರ್ದೇಶಿಸತಕ್ಕದು.